ಮೀನಂಗೆ ಎಲ್ಲಾ ಸತ್ಯನೂ ಗೊತ್ತಾಗೋಯ್ತು. ನಾನ್ ಸ್ವಲ್ಪ ಹುಷಾರಾಗಿರ್ಬೇಕಾಗಿತ್ತು. ಮೀನನ್ ಕಾಲ್ ಹಿಡಿಯುವಾಗ ಆಗೋಯ್ತು. ಇಲ್ಲ, ಇವಳನ್ ನಂಬಾರ್ದು. ಯಾವಾಗ ಬೇಕಿದ್ರು ಸತ್ಯನ ಹೊರಗ್ ಹಾಕ್ತಾಳೆ. ಇವಳ ಮೇಲ್ ಒಂದ್ ಕಣ್ಣಿಟ್ಟಿರ್ಬೇಕು. ನೀನಾ ಮರಿ, ಪ್ಲೀಸ್ ಹೇಳಿ, ಯಾಕ್ ಡಲ್ ಆಗಿದ್ದೀರಾ? ನೀವು ನೀರ್ ತರಕ್ ಹೋದಾಗ ಏನಾಯ್ತು? ರೋಹಿಣಿ ಅವರೇ, ನೀವೇ ಹೇಳಿ, ಮೀನು ಮರಿ ಡಲ್ ಕಾಣ್ತಾ ಇಲ್ವಲ್ಲ ಶ್ರುತಿ, ಅವ್ನ್ ಯಾವಾಗ್ಲೂ ಇದ್ದಾಗೆ ಇದಾರೆ. ಇಲ್ಲಪ್ಪ, ನಿಮಗ್ ಮೀನಾವರಿ ಬಗ್ಗೆ ಸರಿಯಾಗಿ ಗೊತ್ತೇ ಇಲ್ಲ ಅನ್ಸುತ್ತೆ. ಓಕೆ 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 ನೀವು ಡಲ್ ಆಗಿರೋದಕ್ಕೆ ಸೂರ್ಯ ಅವ್ರ ಕಾರಣನಾ? ಅವ್ರೇನಾದ್ರು ಊರಿಗೆ ಬಂದ್ಮೇಲೆ ಫ್ರೆಂಡ್ಸ್ ಜೊತೆ ಕುಡಿಯಕ್ ಹೋಗ್ಬಿಟ್ಟಿದ್ದೀರಾ? ಹಾಗೆಲ್ಲ ಏನು ಇಲ್ಲ ಶ್ರುತಿ. ಮತ್ ಇನ್ನೇನ್ ಮೀನಾವರಿ, ಅದೇನಾಗಿರೋ ನೀನ್ ನನಗೆ ಹೇಳಿ. ಶ್ರುತಿ, ನೀನ್ ಅನ್ಕೊಂತ ಇರ್ತಾರ ಏನೂ ಇಲ್ಲ. ಸ್ವಲ್ಪ ಹೊತ್ ಮೈಗೆದ್ರೆ ಎಲ್ಲ ಸರಿ ಹೋಗುತ್ತೆ. ಹೌದು ಶ್ರುತಿ, ಅವರು ರೆಸ್ಟ್ ಮಾಡದೆ ಎಲ್ಲಾ ಕೆಲ್ಸನೂ ಒಬ್ರೇ ಮಾಡ್ತಾ ಇದಾರಲ್ವಾ, ಅದಕ್ಕೆ ಹೀಗಾಗಿದ್ದಾರೆ. ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾರೆ. ನೀನ್ ಏನೇ ಹೇಳಿದ್ರು ಬೇರೆ ಏನೋ ವಿಷಯ ಇದೆ ಅಂತ ನನಗ್ ಅನ್ನಿಸ್ತಾ ಇದೆಯಪ್ಪ. ಓಕೆ ಓಕೆ, ನೀವ್ ರೆಸ್ಟ್ ಮಾಡಿ, ಓಕೆನಾ? ಏನವ್ರೆ, ನಾನೇನಾದ್ರೂ ಸಹಾಯ ಮಾಡ್ಲಾ ನಿಮ್ಗೆ? ನೀವ್ ಇವಾಗ ನೋಡಿರೋದೇ ಸಾಕು. ಹೋಗಿ ಇಲ್ಲಿಂದ. ಏನಪ್ಪ ಶೀಲೋ ಕಂದ, ನಮ್ ಮನೆಗೆ 3 ಜನ ಅತಿಥಿಗಳು ಬಂದಿದ್ದಾರೆ. ಅತಿಥಿಗಳ? ಹೌದಲ್ಲಕ್ಕಿ, ನೀನಮ್ಮ ನೋಡಿ, ನಮ್ ಮನೆಗೆ ಯಾರೋ ಅತಿಥಿಗಳು ಬಂದಿದ್ದಾರೆ. ಯಾರೇ? ಒಳಗೋದು ನಿಂಗೆ ಬನ್ನಿ 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 ಬನ್ನಿ. ರೇಶ್ ಬಾಕಂತ ಇಲ್ಲಿ ಹೇಗಿದೀಯ ನನ್ಕಂದ? ನಾನ್ ಚೆನ್ನಾಗಿದ್ದೀನಿ ತಾತ, ನೀವೇಗಿದ್ದೀರಾ? ನೋಡು, ನಾನು ಸೂಪರ್. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ. ಏನೇನಿನ ಏನೇ ಯೋಚನೆ ಮಾಡ್ತದ್ಯಾ? ವಾ, ಈ ಒಮ್ಮೆ ನನಗೆ ಎಲ್ಲಿ ಸಿಕ್ಕಿದ್ರು ಅಂತನಾ? ಅವ್ರು ಏನಿಗ್ ಬಂದಿದ್ದು ಅಂತ ಗೊತ್ತಾಯ್ತು. ಅದು ಅವರು ಅವ್ರು ಯಾಕೆ ಬಂದಿದ್ದು ಅಂತ ಕೇಳ್ತಾ ಇದೆಯಲ್ವಾ? ಕೃಷಿ ತಾತಂಗೆ ಕಾರ್ಯ ಮಾಡಿಸ್ಬೇಕು ಅಂತ ಬಂದಿದ್ರಂತೆ. ನಾನು ಬಾಳೆ ಎಲೆಲ್ಲ ಕಿತ್ಕೊಂಡು ವಾಪಸ್ ಮನೆಗ್ ಬರ್ತಾ ಇದ್ದೆ. ದಾರಿನೆಲ್ಲ ಚೆನ್ನಾಗಿ ಕಾಣಿಸ್ಬಿಟ್ರು. ಅದಕ್ಕೆ ಬನ್ನಿ ನಾನು ಕರ್ಕೊಂಡ್ಬಂದ್ಬಿಟ್ಟೆ. ಅಪ್ಪಳ ಕರಿತೀವ್ಯಾ? ಇವ್ರನ್ನ ಕರ್ಕೊಂಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದೆ ಸೂರ್ಯ. ನನಗೆ ಪುಟ್ಟನ್ನ ನೋಡ್ಬೇಕು ಅಂತ ತುಂಬಾ ದಿವಸದಿಂದ ಅನಿಸ್ತಾ ಇತ್ತು. ನಿಮ್ ಮಗಳು ಊರಿಂದ ಬಂದೇನಮ್ಮ? ಇಲ್ಲಮ್ಮ, ಅವಳಿಗೆ ಲೀವ್ ಸಿಗ್ಲಿಲ್ಲ ಅಂತ ಹೇಳ್ತಿದ್ಲು. ಹಾಗೆ ಅವಳಗ ಆರೋಗ್ಯನೂ ಸರಿ ಇಲ್ಲ. ಯಾಕಮ್ಮ, ಏನಾಯ್ತು? ಹೆದ್ರೋಂಥದ್ದೇನಿಲ್ಲ, ಜ್ವರ ಅಂತ ಹೇಳ್ತಿದ್ಲು. ನೋಡಿ, ನಾನೊಂದ್ ಕಷಾಯ ಹೇಳ್ತೀನಿ, ಹಾಕೊಂಡ್ ಕುಡಿಯೋಕ್ ಹೇಳಿ. ಎಂತದೇ ಜ್ವರ ಆಗಿದ್ರು ಓಡಾಗುತ್ತೆ. ಏನವಳು ಎಲ್ಲಿಗೋದ್ರು ಕರ್ಕೊಂಡ್ಬರ್ತಾ ಇದ್ದಾಳೆ. ಈ ಕೃಷಿ ಬೇರೆ ಜೊತೆಯಲ್ಲಿ. ಯಾವನು ಗೊತ್ತು, ತಾಯಿನ ಜನ ಎಲ್ಲಿ ಹೋದ್ರು ಸಿಗ್ತವೆ. ಅವ್ರ ಲೈಫು ಚೆನ್ನಾಗಿಲ್ಲಪ್ಪ. ಮೀನಾ, ಎಲ್ರಿಗೂ ಊಟಕ್ ರೆಡಿ ಮಾಡೋಣ. ಸರಿ ಅಜ್ಜಿ. ಚೆನ್ನಾಗಿದ್ದೀರಮ್ಮ? ಇದೇನ್ ತಾಯಿ, ಬಂದಾಗಿನಿಂದ ನಿಂತ ಇದೀರಿ. ಕೂತ್ಕೊಳ್ಳಿ ಸೂರ್ಯ, ಹೋಗೋರು ಕೂಡ್ಸ. ಅಯ್ಯೋ, ನನ್ ಬುದ್ಧಿಗೆ ಸೇರ್ಕೊಡೋದು ಕೂತ್ಕೊಳ್ಳಿಮ್ಮ. ಬನ್ನಿ ಬನ್ನಿ ಬನ್ನಿ. ಅಣ್ಣಮ್ಮ, ಎಲ್ಲರಿಗೂ ಊಟಕ್ಕೆ ಏರ್ಪಾಡ್ ಮಾಡು. ಹೋಗ್. ಪೂರ್ಣಮ್ಮ, ಆಕೆ ನಿಮ್ ಫ್ರೆಂಡ್ ಅಲ್ವಾ? ಯಾಕೆ ಮಾತಾಡುತ್ತೆ ಹಂಗೆ ನಿಂತ್ಬಿಟ್ರಿ? ಹೌದು ಫ್ರೆಂಡೇ. ರೋಹಿಣಿ ಅವಳು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ಲು. ನಿನ್ನೆ ಫೋನಲ್ಲಿ ಮಾತಾಡಿದ್ವಿ, ಬಟ್ ಇಬ್ರು ಒಂದೇ ಊರಲ್ಲಿ ಸಿಗ್ತೀವಿ ಅಂತ ಗೊತ್ತಿರ್ಲಿಲ್ಲ. ನಮ್ ಲೈಫೇ ಒಂಥರ ಆಗೋಗಿದ್ಯಪ್ಪ. ಆಮೇಲೆ ಸುಮನ್, ಅಲ್ಲ ಸಾರಿ, ಸುಮಾ ಅವ್ರೆ, ನಿಮ್ ಹಸ್ಬೆಂಡ್ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಅಜಯ್, ಇವ್ರ ಹಸ್ಬೆಂಡ್ ಜೊತೆ ಸೇರಿನೇ ನಾನಿವಾಗ ಹೊಸ ಶೋರೂಮ್ ಓಪನ್ ಮಾಡ್ತಾ ಇರೋದು. ಅಲ್ಲ ಕಣ, ಆಕೆನ್ ಕರೆಸಿ ಕೂಸೋ ತಾನೇ. ಬಾ ಕೂತಿ ಮರ್ತೋಗ್ಬಿಟ್ಟೆ. ರೋಹಿಣಿ, ಕುಡಿಯಕ್ಕೆ ಏನಾದ್ರು ಕೊಡಮ್ಮ, ತಣ್ಣಗಿರ ತಗೊಂಡ್ ಬಾ ಫ್ರಿಡ್ಜಿಂದ. ಏನಿದು ಮೀನಾ, ನೀವ್ ಹಸ್ಬೆಂಡು ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಸತ್ಯ ಗೊತ್ತಾಯ್ತು. ಅವ್ರಿಗೇನಾದ್ರೂ ಸತ್ಯ ಗೊತ್ತಾಗಿದ್ರೆ ಇಷ್ಟೊತ್ತು ನೀವು ಮನೆಯಿಂದ ಹೊರಗಿರ್ತಿದ್ದೆ. ಸತ್ಯ ಗೊತ್ತಾಗಿ ಯಾರಿಗೂ ಹೇಳ್ದೆ ನನ್ ಕೈ ಕಟ್ಟಾಕಿದ್ಯಾ? ಅದು ನನ್ನ ಒಳಗೆ ಕೋರಿದ್ದೀರ. ಈಗಿಂದು ಚಿಲ್ಲೆಗೂ ಬಂದಿದ್ದಾರೆ. ನನಗೆ ಯಾರನ್ನು ನೋಡಕ್ ಆಗ್ತಿಲ್ಲ. ಮೀನಾ ಪ್ಲೀಸ್, ಎಮೋಷನಲ್ ಆಗಿ ಯಾರ ಹತ್ರನು ನನ್ ಬಗ್ಗೆ ಏನು ಹೇಳ್ಬಿಡಿ ಪ್ಲೀಸ್. ಕರ್ಮ ಹೇಗಿದೆ ನೋಡ್ರಿ. ನನ್ ಹೊರಗ್ ತರ್ಬೇಕು ಅಂತ ಅನ್ಕೊಂಡಿದ್ದು ಮನೋಜರ್ ಮುಟ್ಟಿಟ್ಟಿರೋ ಮಿಷನ, ಆದ್ರೆ ಸಿಕ್ಕಾಕೊಂಡಿರೋದು ನೀವು. ಆ ಸತ್ಯನು ಹೊರಗ್ ತರೋದಕ್ಕೆ ತುಂಬಾ ದಿನ ಟೈಮ್ ಬೇಕಾಗಿಲ್ಲ ರೋಹಿಣಿ. ಅದ್ರ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಮೀನಾ ಅವ್ರೆ. ಆದ್ರೆ ನನ್ ವಿಷಯ ಇವಾಗ ಹೇಳ್ಬಿಟ್ರೆ ಸರಿ. ಹೇಳ್ತೀನಿ ಮೀನಾ, ಎಲ್ರಿಗೂ ಎಲ್ಲ ಸತ್ಯನೂ ಹೇಳ್ತೀನಿ. ಆದ್ರೆ ಇವತ್ತಲ್ಲ ಮೀನಾ, ಮುಂದಿನ ಖಂಡಿತವಾಗ್ಲೂ ಹೇಳ್ತೀನಿ. ಬಾಯಿ ಮುಚ್ಚಿಸ್ಬೋದು, ಆದ್ರೆ ಸತ್ಯನ ತುಂಬಾ ದಿನ ಮುಚ್ಚಿಡೋದಕ್ಕಾಗಲ್ಲ. ಪ್ರಮೀಳಾ ಅವ್ರೆ, ನಿಮ್ ಮಗು ಊರಿಂದ ಬರಕ್ಕೆ ಇನ್ನು ಎಷ್ಟು ದಿನ ಆಗತ್ತೆ? ಊರಿಂದಲೆಲ್ಲ ಅಂತ ಸೋಲ್ತಾರೆ ಅವ್ರ ಹೆಣ್ಣು. ಆದ್ರೆ ನಮ್ಗೆ ಹಂಗೆಲ್ಲ ಅನ್ಸಕ್ಕಿಲ್ರ. ನಿಜಾನೋ ಸುಳ್ಳು? ಕ್ರಿಶ್ ಸ್ಕೂಲಲ್ಲಿ ಏನಾಯ್ತು ಅಂತ ಸೂರ್ಯ ಹೇಳವ್ನೆ. ತಾಯಿಯಿಂದ ದೂರ ಇರೋ ಮಕ್ಳಿಗೆ
ಒಂದ್ ರೀತಿ ಕೊರಗಿರುತ್ತೆ. ಅದ್ರಿಂದನೇ ಇವೆಲ್ಲ ಆಗ್ತಿರೋದು. ಹೌದೌದೌದ್ ನಾವು ನೋಡಿದೀವಿ. ಏನು ಸೂರ್ಯ ಸರಿ ಇಲ್ಲ ಅಂತ ಹೇಳ್ತಿದ್ಯಾ? ಹಾಗೆಲ್ಲ ನೇರವಾಗಿ ಹೇಳ್ಬಿಟ್ರೆ ನೀವು ಸುಮ್ಮಿರ್ತೀರಾ? ನೀನ್ ಬಾಯಿ ಮುಟ್ಕೊಂಡು ಸುಮ್ನೆ ನಿಂತ್ಕೊಳೆ. ಇನ್ನಮ್ಮ ಹೇಳಿದೀನಿ, ಬೇಗ ಬರ್ತಾಳಂತೆ. ಅತ್ತೆ, ನೀವು ಊಟಕ್ಕೆ ಕೂತ್ಕೋಬೇಕಿತ್ತಪ್ಪ. ಬೆಳಗ್ಗೆ ತಿಂಡಿ ಲೇಟ್ ಆಗಿ ತಿಂದಿದ್ದೀನಿ ಕಣೆ. ಆನ ಕೂತ್ಕೋತೀನಿ. ಬೇಕಾದ್ರೆ ನೀನ್ ಕೂತ್ಕೋ. ಕರೆದ್ದು ಅವಳಿಗೆ ಎಲ್ಲ ಮನಸ್ಸಾಗಿದೆ. ಬೆಳಗ್ಗೆಯಿಂದ ಅಡಿಗೆ ಮನಿದ್ದಲ್ಲ, ಎಲ್ಲ ಐಟಮ್ಗಳು ಎರಡೆರಡು ತಿಂದು ತಿಂದು ಹೊಟ್ಟೆ ತುಂಬೋ ಗುಡಾಡ. ಅವಳಿಗೆ ಇನ್ನೇನು ಆಗುತ್ತೆ. ಹೋಯ್ನ ನನ್ ಬಜ್ಜಿ ಹಾಕಮ್ಮ ಹಾಕದ್ನಲ್ಲ. ಅವ್ರು ನಾನ್ ತೊಳೆ ಹೇಳ್ತಾ ಇದ್ದೀರಾ? ಇಲ್ಲಿ ನೋಡಿ, ಇಲ್ಲಿ ಬಜ್ಜಿ ಎಲ್ಲಿದೆ? ಇಲ್ಲಿ ನಿನ್ ತಲೆಯಲ್ಲಿ ಏನಾಡ್ಕೊಂಡು ಕೆಲಸ ಮಾಡ್ತಾ ಇದೀಯಾ? ಬಾ 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 ಒಂದು ಹೊಡೆದು ಬಾ. ಮಾಡ್ತಿಲ್ಲ. ನೀವೇ ಅಪ್ಲೋಡ್ ಕೆಳಗಡೆ ಬಜ್ಜಿ ಇಟ್ಕೊಂಡಿದ್ದೀರಾ ನೋಡಿ. ಇಲ್ಲೇ ಬರ್ತೈತ್. ಅಯ್ಯ ಪಡನ್ ಗೊತ್ತಾ, ಒಂದ್ ಬಡ್ಡಿ ಯಾಕೋ ತುಳಿ ಹೇಳ್ತಲ್ಲ. ಏ ಮದಜ, ಇನ್ನೊಂದ್ ಬಜ್ಜಿ ಕೇಳ್ ಹಾಕಿಸ್ಕೊಂಬೋದಾಗಿತ್ತು ತಾನೆ. ಸುಮ್ನೆ ಕಾಮಿಡಿಗೆ ಅಂತ ಮಾಡ್ದಪ್ಪ. ಯಾಕೆ ಎಲ್ರು ಕೋಪಿಸ್ಕೊತಾ ಇದ್ದೀರಾ? ಕೋಪ ಅಲ್ಲಯ್ಯ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹಿಂಗ್ ಸುಳ್ಳು ಹೇಳಕ್ ಶುರು ಮಾಡಿದ್ರೆ ಮುಂದೆ ಅದೇ ಅಭ್ಯಾಸ ಆಗೋಗ್ಬಿಡುತ್ತೆ. ಒಂದು ಸುಳ್ಳು ಮುಚ್ಚಾಕಕ್ಕೋ ಇನ್ನೊಂದ್ ಸುಳ್ಳನ್ನ ಕಟ್ತಾನೇ ಇರ್ಬೇಕು. ಆ ಸುಳ್ಳು ಅನ್ನೋದು ಬೇಸಿಗೆಗಾಲದಲ್ಲಿ ಹಾಕೊಳ್ಳೋ ಸ್ವೆಟರ್ ಇದ್ದ ಹಾಗೆ, ನಮ್ಮನ್ನ ಒಳಗಡೆಯಿಂದನೇ ಕಾಡೋದಕ್ ಶುರು ಮಾಡ್ಬಿಡುತ್ತೆ. ಆ ಸ್ವೆಟರ್ನ ಎಷ್ಟು ಬೇಗ ಕಳಚಿ ಬಿಸಾಕ್ತಿವೋ ಅದು ನಮ್ಗೆ ತುಂಬಾ ಒಳ್ಳೇದ್ ನೋಡ. ಅದರಲ್ಲೂ ಮನೆಯವ್ರಿಗೇನೆ ಒಂದು ಸುಳ್ಳು ಹೇಳೋದು, ಮೋಸ ಮಾಡೋದು, ಸತ್ಯನ ಮುಚ್ಚಿಡೋದಿದೆಯಲ್ಲ, ಅದು ತಪ್ಪು ಮಾತ್ರ ಅಲ್ಲ, ಅಪರಾಧ ಕೂಡ. ಅಲ್ಲ ಏನಪ್ಪ ನೀನು ಒಂದೇ ಒಂದ್ ಬಜ್ಜಿಗೆ ಎಷ್ಟೆಲ್ಲ ಅನ್ಸ್ಕೋಬೇಕು ನಾನು? 5 ಡಿಗ್ರಿ ಮನೋಜ ನಾನು, ಅದ್ರಲ್ಲಿ ಫೇಮಸ್ ಬಿಸ್ನೆಸ್ ಮ್ಯಾನು. ನಾನೇನ್ ಮುಂದೆ ಬಂದ್ ನಿಲ್ಲಕ್ಕೂ ಭಯ ಪಡೋರು. ಒಬ್ಬ ಬಾಯಿ ಬಂದಂಗ ಮಾತಾಡ್ತಾ ಇದ್ದೀರಾ. ಸಾವಿರಪ್ಪ ನಿಮ್ ಬಜ್ಜಿ, ನಂಗೆ ಈ ಬಜ್ಜಿನೇ ಬೇಡ. ಏಯ್ ತಿನ್ನಲೈ ತಿನ್ನೋ ಮುಚ್ಕೊಂಡು ತಿನ್ನಕ್ಕಾಗಲ್ಲ ಕಣ. ಬಾಯಿ ಪಿಚ್ಕಡೆ ತಿನ್ನ. ಹೋಗಪ್ಪ, ಈ ಬಜ್ಜಿ ಮೇಲೆ ಆಸೆ ನೋಟೆ ನನ್ಗೆ. ಬೇರೆ ಯಾರು ಮಕ್ಕಳು ಅಲ್ವಾ ತಾಯಿ? ಇಲ್ಲ ಸ್ವಾಮಿ, ನನ್ಗಿರೋದು ಇವಳು ಒಬ್ಳೆ ಮಗಳು. ಹೆಸರು ಕಲ್ಯಾಣಿ. ಏ ಹುಡುಗ, ಇವನು ನನ್ನ ಮೊಮ್ಮಗ ಕ್ರಿಶ್. ಇವಳ ಮಗ. ಒಂದು ಸುಳ್ಳು ಮುಚ್ಚಾಕಕ್ಕೋ ಇನ್ನೊಂದು ಸುಳ್ಳನ್ನ ಕಟ್ತಾನೇ ಇರ್ಬೇಕು. ಆ ಸುಳ್ಳು ಅನ್ನೋದು ಬೇಸಿಗೆಗಾಲದಲ್ಲಿ ಹಾಕುವ ಸ್ವೆಟರ್ ಹಾಗೆ, ನಮ್ಮನ್ನ ಒಳಗಡೆಯಿಂದನೇ ಕಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಮೀನಾ, ಅತ್ತೆ ಕಾಫಿ ಮಾಡ್ಕೊಡ್ಬೇಕಂತೆ. ಏನಾಯ್ತು ಮೀನಾ ಅವ್ರೆ? ಏನ್ ಆಗ್ಬೇಕು ಅಂತ ಬಯಸ್ತಾ ಇದ್ದೀರಾ? ಊರಲ್ಲಿ ಮಾವ ಹೇಳಿದ್ ನೆನ್ಪಿದ್ಯಾ ನಿಮ್ಗೆ? ಮನೆಯವ್ರ ಹತ್ರ ಯಾವ್ದೇ ವಿಷಯ ಆಗಿ ಸತ್ಯ ಆಗಿ ಮುಚ್ಚಿಡೋದು ನಾವ್ ಅವ್ರಿಗೆ ಮಾಡೋ ದ್ರೋಹ ಅಂತ ಮಾವ ಹೇಳಿದ್ರು. ಅದನ್ನು ನನಗೆ ಹೇಳ್ತಿದ್ದಾರೆ ಅಂತ ಮನ್ಸ್ಗೆ ಎಷ್ಟು ನೋವಾಗ್ತಿದೆ ನಿಮ್ಗೆ ಗೊತ್ತಿದ್ಯಾ? ಇದೆಲ್ಲ ಏನು ಅನ್ಸದೇ ಇಲ್ವಾ? ನೀವ್ಯಾಕ್ ಹಾಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಹೇಗ್ ಯೋಚನೆ ಮಾಡ್ಬೇಕು? ನನ್ ಗಂಡ ನನ್ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಈ ಸತ್ಯ ಹೇಳ್ತಾನೆ ಮೋಸ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನನ್ ತಲೆ ಎಳ್ದು ಹೋಗ್ತಿದೆ. ನನಗಿದನ್ನೆಲ್ಲ ಮುಚ್ಚಿಡೋದಕ್ಕಾಗ್ತಿಲ್ಲ. ಅಯ್ಯೋ ಬಿಟ್ರೆ ಇವ್ಳ ಸತ್ಯನ ಇಲ್ಲೇ ಎಲ್ರಿಗೂ ಹೇಳ್ಬಿಡ್ತಾರೆ. ವೀಣಾ ಅವ್ರೆ, ಇದ್ರಲ್ಲಿ ಬರೀ ನನ್ ಜೀವನ ಮಾತ್ರ ಅಲ್ಲ, ಕ್ರಿಶ್ ಜೀವನನೂ ನಿಮ್ ಕೈಲೇ ಇದೆ. ಇನ್ನೇ ಹೇಳಿ ನನಗೆ ಗೊತ್ತಾಗ್ಬೇಕು ಅಂತ ನೋಡ್ತಿದ್ದೇನೆ. ಕೂಗ್ಬಿಡಿ ವೀಣ್, ಪ್ಲೀಸ್. ನಾನ್ ನಿಮ್ಮನ್ನ ಹೆದರ್ಸ್ಬೇಕು ಅಂತ ಹೇಳ್ತಾ ಇಲ್ಲ. ಈ ಸತ್ಯ ಗೊತ್ತಾದ್ರೆ ಅತ್ತೆ ಖಂಡಿತವಾಗ್ಲೂ ನನ್ನ ಮನೋಜ್ ಅವ್ರ ಜೊತೆ ಇರೋದಕ್ ಬಿಡಲ್ಲ. ಮನೋಜ್ ಅವರಿಂದ ನಾನ್ ದೂರ ಆದ್ರೆ ಖಂಡಿತವಾಗ್ಲೂ ನನ್ ಬದುಕಿರಲ್ಲ. ನಮ್ ಮಗ ನಾನು. ಸಾಕು ನಿಲ್ದೆ. ಈ ನಿನ್ ಮೋತದ್ ಮಾತಿಗೆ ಮರಳಾಗಿ ನಾನ್ ಸುಮ್ನೆ ಇಲ್ಲ. ಈ ಸತ್ಯನ ನಾನು ಏನಾದ್ರು ಹೇಳ್ಬಿಟ್ರೆ ನಿನ್ನ ನೀನ್ ಕಾಪಾಡ್ಕೊಳಕ್ಕೆ ಕೃಷ್ಣ ಅಡ್ಡ ಇತ್ತು. ನಿನ್ಗೇನ್ ಬೇಕಾದ್ರೂ ಮಾಡೋದಕ್ ಸಿದ್ಧ ಇರ್ತೀಯೋ. ಒಂದೇ ಕಾರಣಕ್ಕೆ ನನ್ಗೇನು ಹೇಳ್ತಿಲ್ಲ. ಅದಕ್ಕೆ ನಾನ್ ಸುಮ್ನೆ ಇದ್ದೀನಿ. ನಾನು ಒಂದ್ ಜೀವನ ಚೆನ್ನಾಗಿರ್ಬೇಕು ಅಂತಾನೆ ಇದೆಲ್ಲ ಮಾಡ್ತಾ ಇರೋದು ಮೀನಾ. ಪ್ಲೀಸ್ ನೋಡಿ, ನಾನಾಗೆ ಎಲ್ರಿಗೂ ಸತ್ಯ ಹೇಳೋವರೆಗೂ ನೀವ್ ಇದನ್ ಯಾರಿಗೂ ಹೇಳ್ಬೇಡಿ ಪ್ಲೀಸ್. ನೀವ್ ಹೇಳಲ್ಲ ಅಂತ ನಾನ್ ನಂಬ್ತೀನಿ. ಪ್ಲೀಸ್ ಕಸ್ತೂರಿ, ಇದಕ್ಕೊಂದ್ಸಾರಿ ಒಪ್ಪಿಗೆ ಕೊಟ್ಬಿಡು. ನಾವಿಬ್ರು ಎಲ್ಲೋ ಹೊಟ್ಟೋಗ್ಬಿಡ್ತೀವಿ. ಹೊಟ್ಟೆ ಉಂಟೋಗ ಏನಿವ್ನು ನಾನೇನೋ ನಾಡಿದ್ದು 50 ಹೆಜ್ಜೆ ಇಡವಳಾಗಿದ ಕಸ್ತೂರಿ ನೋಡಿದ್ರೆ ಅವ್ರ ಜೊತೆ 7 ಹೆಜ್ಜೆ ಇಡಕ್ ರೆಡಿಯಾಗಿದ್ದಾನಲ್ಲ. ಅದು ಇರೋ 4 ಕೂದ್ಲಿಟ್ಕೊಂಡು ಮೇಕೆ ಗಡ್ದವನು. ನೀವ್ ಹೇಳೋದನ್ನ ಕೇಳ್ಬೇಕು ಅನ್ನೋ ಆಸೆ ನನಗೂ ಇದೆ. ಆದ್ರೂ ಒಂದ್ ಮಾತು ಶಾಂತಿನ್ ಕೇಳ್ಬಿಡ್ತೀನಿ. ಕೇಳು ಪರವಾಗಿಲ್ಲ, ಬಂದ್ರೆ ಅವ್ರನ್ನೂ ಕರ್ಕೊಂಡು ಹೋಗ್ಬಿಡ್ತೀನಿ. ತಿನ್ಮೇಲೆ ಅವರಕ್ಕೊಳ್ಳಿ ನನ್ನ ಮಗನೇ. ಏನಿಟ್ಕೊಂಡ್ ಬಂದಿದ್ಯೋ ಯೋಗ ಕ್ಲಾಸ್ಗೆ ನೀನು? ಸೀಡೆ ಮಗನೆ ಮಾಡ್ತೀರಿ ನಿಂಗೆ. ಬಾ ಶಾಂತಿ, ನಿನ್ ಬಗ್ಗೆನೇ ಮಾತಾಡ್ತಿದ್ವಿ. ಕೇಳಿಸ್ಕೊಂಡೆ ಎಲ್ಲ. ಏನೇ ಬೊಗಳ್ತಾರ ದೇವ್ರು? ಏನ್ ಬೊಗಳಿದ್ರು? ಎಲ್ಲ ಹೊಟ್ಟೋಗಣ ಬಂದ್ರೆ ಶಾಂತಿ ಕರ್ಕೊಂಡು ಹೋಗೋಣ ಅಂತಿದ್ರು. ವಿಕೃತವಾಗಿ ನಗ್ತಿದ್ಯಲ್ಲ ನೀನು. ಮೇಡಮ್, ನಾನ್ ಹೇಳಿದ್ದೇನೋ ನೀವ್ ಅರ್ಥ ಮಾಡ್ಕೊಂಡಿರೋದೇ ಏನೋ. ನಾನು ಕಸ್ತೂರಿ ಸೇರ್ಕೊಂಡು ಒಂದು ಸೋಷಿಯಲ್ ಮೀಡಿಯಾ ಚಾನಲ್ ಓಪನ್ ಮಾಡೋಣ ಅಂತ ಇದೀವಿ. ಅದ್ರಲ್ಲಿ ಮಕ್ಕಳಿಗೆ ಬೇಕಾದಂತ ನೀತಿ ಕಥೆಗಳನ್ನ ಹೇಳ್ತೀವಿ. ನೋಡಿ, ಮಕ್ಕಳನ್ನ ಅದನ್ನ ಇಷ್ಟ ಪಡಿದ್ರೆ ಮಿಲಿಯನ್ಸ್ ಟುಗೆದರ್ ವ್ಯೂಸ್, ಕಾಮೆಂಟ್ಸ್, ಲೈಕ್ಸ್ ಎಲ್ಲ ಬರ್ತವೆ ಮೇಡಮ್. ಆಗ ನಾನು ಕಸ್ತೂರಿ ಎಲ್ಲೋ
ಹೋಗ್ಬಿಟ್ಟಿವಿ ಅಂತ ಹೇಳ್ತಾ ಇದ್ದೆ. ಕಸ್ತೂರಿ ಶಾಂತಿಗೆ ಹೇಳ್ಬೇಕು ಅಂತ ಹೇಳ್ತಾ ಇದ್ರು. ಆಗ ಅವರು ಮುಂದೆ ಬರಲಿ ಬಿಡಿ ಅಂತಂದೆ. ಆ ಸ್ಥಳ ನೀವು ಬಂದ್ರೆ ಮೇಡಮ್. ಓಹೋ, ಫೇಮಸ್ ಆಗಕ್ಕೆ ಬೇಜಾನ್ ಬ್ಲೂ ಪ್ರಿಂಟ್ ಹಾಕೊಂಡೇ ಬಂದಿದ್ದೀರಾ. ಶುರುನಲ್ಲೇ ಇವಳನ್ನು ಕತ್ತರಿಸಾಕ್ಬೇಕು, ಇಲ್ಲ ಅಂದ್ರೆ ನನಗಿಂತ ದೊಡ್ಡ ಹೆಸರು ಮಾಡ್ಬಿಡ್ತಾಳೆ ಕಸ್ತೂರಿ. ಟೀಚರ್ ಬನ್ನಿ ಟೀಚರ್. ಬನ್ನಿ ಬೇಗ ಬರ್ತೀನಿ ಅಂದಂಗಿತ್ತು. ಬರ್ತಿದ್ದೆ, ಆದ್ರೆ ನನ್ ಜೊತೆಗೆ ಇನ್ನೊಬ್ರು ಕೂಡ ಬರೋದಿತ್ತು. ಅದೇನು ನನ್ನ ಮಗಳು. ನಿಮ್ ಮಗಳ ಬೇರೆ ಇದ್ದಾರ? ಹೌದು. ನಿಮ್ಗೆ ಯಾಕೆ ಅನುಮಾನ? ಅಂದ್ರೆ ಅವತ್ತು ನಿಮ್ ಬಟ್ಟೆಗೆ ಬಂದಿದ್ವಲ್ಲ, ಕಾಣ್ಲೇ ಇಲ್ಲ. ಅವಳು ನನ್ನ ಮಗಳಾದ್ರೂ ಇರೋದು ನನ್ನ ಗಂಡನ ಮನೆಯಲ್ಲಿ. ನಿಮ್ ಗಂಡ ಎಲ್ಲಿರ್ತಾರೆ? ನನ್ ಜೊತೆಲಿಲ್ಲ. ಭಗವಂತ ಎಂತೆಂತ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟಿಯಪ್ಪ. ಒಂದೊಂದು ಮುತ್ತುಗಳು ಊರ್ ಹೊಟ್ಟೆಗಳು ಉದ್ದೋಗ. ಸರಿ ತರ್ಸಿ ಮಗಳ. ವಿಶಾಲ್ ಅವ್ರೆ, ಎಲ್ಲಿ ನಿಮ್ ಮಗಳು? ಮನೇಲಿದ್ದಾಳೆ. ಓ ಅಲ್ಲ, ನಿಮ್ ಮಗಳ ಹೆಸರೇನು? ರೇಖಾ. ತುಂಬಾ ಚೆನ್ನಾಗಿದೆ ಹೆಸರು ಬಿಡಿ. ಆಕ್ಚುಲಿ ನಾನ್ ನಿಮ್ ಬಗ್ಗೆ ಅವಳ ಹತ್ರ ತುಂಬಾ ಹೇಳಿದ್ದೆ. ಡಾನ್ಸ್ ಕಲಿಸ್ತಾರೆ, ಯೋಗ ಕಲಿಸ್ತಾರೆ ಅಂತೆಲ್ಲ. ಅವಳು ಜಾಯಿನ್ ಆಗ್ತೀರಿ ಅಂತ ಹೇಳಿದ್ಲು. ಮದ್ವೆ ಆಗಿದ್ಯಾ? ಇಲ್ಲ, ಮದ್ವೆ ಆದವ್ರಿಗೆ ಮಾತ್ರನೇ ಇಲ್ಲಿ ಜಾಗ. ಯಾಕೆ ಅಂತ ಗೊತ್ತಲ್ಲ, ಮೊದ್ಲು ಡ್ಯಾನ್ಸ್ ಕ್ಲಾಸ್ ಇಟ್ಟು ತುಂಬಾ ಅನುಭವಿಸ್ಬಿಟ್ಟಿದ್ದೆ. ಅದಕ್ಕೆ ಈಗ ಮದ್ವೆ ಆದವರಿಗೆ ಮಾತ್ರ ಪ್ರವೇಶ. ಗುಡ್ ಈವ್ನಿಂಗ್. ಬನ್ನಿ. ಪರವಾಗಿಲ್ಲ, ಎಲ್ರು ಟೈಮ್ ಕರೆಕ್ಟ್ ಆಗಿ ಬಂದಿದ್ದೀರಾ? ಈಗೆಲ್ರು ಮ್ಯಾಟ್ ಹಾಕೊಳ್ಳಿ. ನೆನ್ನೆ ಹೇಳ್ಕೊಟ್ಟಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಹಾಕೊಳ್ಳಿ ರೀ. ಕರಿನಾಥ ಮೇಡಮ್, ಕಾಶಿನಾಥ್. ಅಯ್ಯೋ, ಎರಡ್ರಲ್ಲೂ ನಾಥ ಇದೆಯಲ್ರಿ. ನೀವು ಹೋಗಿ ಮ್ಯಾಟ್ ಹಾಕೊಳ್ಳಿ. ಓಕೆ ಮೇಡಮ್. ನೀನೇನೆ ಇಲ್ಲೇ ಕುತ್ಕೊಂಡಿದ್ಯಾ? ಅವ್ರಿಗೆಲ್ಲ ಏನ್ ಬೇಕು ಅಂತ ಅರೇಂಜ್ಮೆಂಟ್ ಮಾಡ್ಬೇಕು ತಾನೆ. ಮಾತಾಡ್ತಾ ಕೂತಿರ್ಲಿಲ್ವಾ ಇಷ್ಟತ್ತು? ಯಾರ ಬೇರೆ ಹೇಳ್ದು. 18ರಿಂದ 20 ನೋಡಕ್ ಹೋಗೋ, ಇನ್ನು 50ರಿಂದ 60 ನೋಡಕ್ಕಾಗತ್ತೆ. ದೇವ್ರೇ, ವಿಶಾಲವ್ರೆ, ಇವ್ರು ವಿಡಿಯೋ ಅಂತೆಲ್ಲ ದೊಡ್ಡ ಸ್ಕೀಮೇ ಹಾಕಿದ್ದಾರೆ. ಅದಕ್ಕೆಲ್ಲ ಒಂದ್ ಕೊನೆ ಆಡ್ಬೇಕು. ಇನ್ನ ಅಂದ್ರೆ ನಮ್ಮ ಇಬ್ಬರಿಗಿಂತ ದೊಡ್ಡ ಹೆಸರು ಮಾಡ್ಬಿಡ್ತಾಳೆ ಕೊಸ್ತೀರಿ. ಹಂಗಂತೀರ? ಟೈಮ್ ನೋಡಿ ಬಲೆ ಹಾಕ್ತೀನಿ ಬಿಡಿ. ಅಷ್ಟು ಮಾಡಿ. ಮೀನಾ, ನೀನೊಳಗಡೆ ಔತ್ತಿದ್ಕೊಂಡಿರೋ ಸತ್ಯ ಸಾಕ್ಷಿ ನಾನು. ಹೌದು. ಆ ರೋಹಿಣಿ ಅಲ್ಲ, ಆ ಕಲ್ಯಾಣಿ ಬಗ್ಗೆ ಸತ್ಯ ಗೊತ್ತಿದ್ರು ಯಾರ್ಗೂ ಹೇಳ್ದಲೆ ಮುಚ್ಚಿಟ್ಕೊಂಡಿದ್ಯಾ. ನಿನ್ ಮೇಲೆ ಅಭಿಮಾನ ಇಟ್ಕೊಂಡಿರೋ ನಿಮ್ ಮಾವನ ಹತ್ರನೂ ಮುಚ್ಚಿಟ್ಟಿದ್ಯಾ. ನೀನೇ ಪ್ರಾಣ ಅಂತ ಅನ್ಕೊಂಡಿರೋ ನಿನ್ ಗಂಡನ ಹತ್ರನೂ ಮರೆ ಮಾಡಿದ್ಯಾ. ಆದ್ರೆ ನಿನ್ನೊಳಗಡೆ ಇರೋ ನನ್ನಿಂದ ಹೇಗ್ ತಪ್ಪಿಸ್ಕೊಂತೀಯಾ? ನೀತಿ ನ್ಯಾಯ ಅಂತ ಊರ್ಗೆ ಪಾಠ ಹೇಳ್ತ್ಯಾ. ನಿನಗ್ ಅನ್ವಯಿಸಲ್ವಾ? ಅಲ್ಲ ಕಣೆ, ನಾಳೆ ಈ ಸತ್ಯ ಹೊರಗ್ ಗೊತ್ತಾದ್ರೆ ಏನಾಗುತ್ತೆ ಅನ್ನೋದ್ ಯೋಚನೆ ಮಾಡಿದ್ಯಾ? ಅಥವಾ ಯಾರಿಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದ್ ಯೋಚನೆ ಮಾಡಿದ್ಯಾ? ಏನ್ ಮಾಡು ಅಂತೀಯ? ನಾನೇನಾದ್ರೂ ಸತ್ಯ ಹೇಳಿದ್ರೆ ರೋಹಿಣಿ ತಾನು ಸತ್ತು ಸಾಯಿಸ್ತೀನಿ ಅಂತ ಹೇಳ್ತಿದ್ದಲೆ. ಅಯ್ಯಯ್ಯೋ, ಇದೇನಿದು ಆನೆ ಬೆಂದ್ರೆ ಇಲ್ಲ. ಅಯ್ಯೋ, ಏನಿದು ಇಷ್ಟೊಂದು ಖಾರ? ಅದ್ಗೆ ನಿಮ್ ಕೈ ಅಡ್ಗೆ ಅಂದ್ರೆ ನಮ್ಮೆಲ್ಲರಿಗೂ ತುಂಬಾ ಇಷ್ಟ. ಆದ್ರೆ ಇವತ್ತೇನೋ ಹೆಚ್ಚು ಕಮ್ಮಿ ಆಗಿದೆ ಅದಕ್ಕೆ. ಸೂರ್ಯ, ಮೊದ್ಲು ಮೀನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ ಬರಪ್ಪ. ಅಪ್ಪ, ಅವಳಿಗಾಗಿರೋದು ಡಾಕ್ಟರ್ ನೋಡಿ ಔಷಧಿ ಕೊಡೋಂತ ಕಾಯಿಲೆ ಅಲ್ಲ, ಇದು ಮನಸ್ಸಿಗೆ ಸಂಬಂಧಪಟ್ಟಂತ ಕಾಯಿಲೆ. ಮೀನ ಮನ್ಸನ್ನೇನೋ ಇಟ್ಕೊಂಡು ಅದನ್ನ ಹೊರಗಡೆ ಹೇಳಕ್ ಆಗದೆ ಒದ್ದಾಡ್ತಾ ಇದ್ದಾಳೆ.